ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ VAO ಅರ್ಜಿಯನ್ನು ಆಹ್ವಾನಿಸಲಾಗಿದೆ, ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಎಂದ. ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ನಮಗೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ವಯೋಮಿತಿ ಎಷ್ಟು, ಯಾವಾಗ ಅರ್ಜಿ ಸಲ್ಲಿಸಬಹುದು, ಸಿಲೆಬಸ್ ಏನೆಲ್ಲ ಇದೆ ಎಂಬುದನ್ನು ಈ ತರಗತಿಯಲ್ಲಿ ಸಂಪೂರ್ಣವಾಗಿ ನಾವು ವಿವರಣೆಯನ್ನು ಕೊಡ್ತೇವೆ. ವಿದ್ಯಾರ್ಥಿಯನ್ನು ನೋಡೋದಾದರೆ ಸೆಕೆಂಡ್ PUC ಪಾಸಾದವರು ಮತ್ತು ಡಿಪ್ಲೊಮಾ ಪಾಸಾದವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಹಾಕಬಹುದಾಗಿದೆ. ಈ ಹುದ್ದೆಗೆ ಅರ್ಜಿಯನ್ನು ಹಾಕುವವರು ಯಾವ ಏಜಿಗೆ ಅರ್ಹರಾಗಿದ್ದಾರೆ ಅಂತೇಳಿದರೆ 2A 2B 3A 3B ಅವರು 18ರಿಂದ 43 ವಯಸ್ಸು ಆಗಿರಬೇಕು. ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 18ರಿಂದ 45 ವರ್ಷ ಆಗಿರಬೇಕು. ಹಾಗೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕವನ್ನು ಕೂಡ ಹೇಳಲಾಗಿದೆ. ಏನಂದರೆ ಅರ್ಜಿ ಸಲ್ಲಿಸುವಂಥ ದಿನಾಂಕ 11/7/2026. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ದಿನಾಂಕ ಯಾವುದಂದರೆ 30/7/26. ಈಗ ಶುಲ್ಕ ಪಾವತಿಯನ್ನು ಮಾಡೋ ದಿನಾಂಕ ಕೊನೆಯ ದಿನಾಂಕ ಯಾವುದಂದರೆ 31/7/26. ಇಲ್ಲಿ ಎಕ್ಸಾಮನ್ನು ಹೇಗೆ ಮಾಡ್ತಾರಂದರೆ ಆನ್ಲೈನ್ ಮೂಲಕ ಎಕ್ಸಾಮ್ ಇರಲ್ಲ, ಆಫ್ಲೈನ್ ಮೂಲಕ ಎಕ್ಸಾಮ್ ಇರುತ್ತೆ. ಮತ್ತು 2 ಪೇಪರ್ ಇರುತ್ತೆ. ಪತ್ರಿಕೆ 1 ಅಂತ ದಿನಾಂಕ 4/10/2026 ಬೆಳಗ್ಗೆ 10:30ರಿಂದ 12:30 ಒಂದು ಪೇಪರ್ ಆಗುತ್ತೆ. 2ನೇ ಪೇಪರು ದಿನಾಂಕ 4/10/26 ಅಂದರೆ ಅದರ ಮಧ್ಯಾಹ್ನ 2ರಿಂದ 4:15 ಪೇಪರ್ 2 ಮುಗಿಯುತ್ತೆ. ಮತ್ತು ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಇರುತ್ತೆ. ಹಾಗಿದ್ರೆ ಯಾವೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಫಸ್ಟು ಪೇಪರ್ 1ನಲ್ಲಿ ಸಾಮಾನ್ಯ ಜ್ಞಾನ 100 ಪ್ರಶ್ನೆಗಳಿರುತ್ತವೆ. ಹಾಗೆ ಪೇಪರ್ 2ದಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವೂ ಇರುತ್ತೆ. ಫಸ್ಟ್ ಎಕ್ಸಾಮಲ್ಲಿ 35ರಷ್ಟು ಅಂಕಗಳನ್ನು ಗಳಿಸುವಂಥದ್ದು ಕಡ್ಡಾಯವಾಗಿರ್ತದೆ. ನೆಗೆಟಿವ್ 0.25 ನೆಗೆಟಿವ್ ಇರುವಂಥದ್ದು, ಅಂದರೆ 4 ಪ್ರಶ್ನೆ ತಪ್ಪಾದರೆ 1 ಅಂಕ ತಪ್ಪಾಗುವಂಥದ್ದು. ಹಾಗೆ ಇದು KEA ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸೋದ್ರಿಂದ ಸರ್ವರ್ ತುಂಬ ಬ್ಯುಸಿ ಇರುತ್ತೆ. ಅದಕ್ಕಾಗಿ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ. ಕನಸು ಕಾಣುವುದು ಸಾಕಾಗುವುದಿಲ್ಲ, ಅದನ್ನು ನನಸಾಗಲಿಸಲು ಪ್ರತಿದಿನ ಶ್ರಮಿಸಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.